ಮಳೆ ಅವಾಂತರದ ಕುರಿತು 25 ಸುದ್ದಿಗಳನ್ನು ನೋಡೋಣ ಬನ್ನಿ. ಇದ್ದಾರೆ ಚೂರಲ್ಮಲ ಮತ್ತು ಮುಂಡಕ್ಕೆ ಸ್ಥಳಗಳ ದೃಶ್ಯ ಡ್ರೋನ್ನಲ್ಲಿ ಸರಿಯಾಗಿದ್ದು ಘಟನೆಯ ಭೀಕರತೆಯನ್ನು ಬಹಿರಂಗ ಮಾಡ್ತಾ ಇದೆ. ನದಿ ತನ್ನ ಪಥವನ್ನು ಮಾಡಿಕೊಂಡಿರುವಂತಹ ಸ್ಥಳದ ಅಕ್ಕಪಕ್ಕದಲ್ಲಿರುವಂಥ ಮನೆಗಳು ಕೊಚ್ಚಿ ಹೋಗಿದ್ದು ಜನರು ಇನ್ನೂ ಪತ್ತೆಯಾಗಿಲ್ಲ. ಗ್ರಾಮದಲ್ಲಿ ಮನೆಗಳಿದ್ದು ಸ್ಥಳಗಳಲ್ಲಿ ಬರೀ ಬಂಡೆಕಲ್ಲು ಸಾಗ್ತಾ ಇದೆ. ಇನ್ನು ನೋಡುಗರು ಎದೆ ಜಲ್ ಅಂತ ಇದೆ. ಕೇರಳ ವಯನಾಡು ಭೂಕುಸಿತ ದುರಂತದಲ್ಲಿ ಭಾರಿ ಅವಾಂತರಗಳೇ ನಡೆದಿವೆ. ಪ್ರವಾಹದಲ್ಲಿ ದೈತ್ಯ ಬಂಡೆಗಳು ಕೊಚ್ಚಿ ಹೋಗಿದ್ದು ಗಂಟೆಗೆ 100 ಕಿಲೋಮೀಟರ್ ಸ್ಪೀಡ್ನಲ್ಲಿ ಅಪ್ಪಳಿಸಿ ದುರಂತ ಸಂಭವಿಸಿದೆ. ಡಿಕ್ಕಿ ಹೊಡೆದ ಬಂಡೆಗಳಿಂದಾಗಿ ಮನೆಗಳೆಲ್ಲ ಛಿದ್ರವಾಗಿದೆ. ಇದು ಮುಂಡಕ್ಕೇನ ಪ್ರಾಥಮಿಕ ಶಾಲಾ ಮೈದಾನ. ವರ್ಷದ ಹಿಂದಷ್ಟೇ ಶಾಲಾ ಮಕ್ಕಳು ಆಸೆಯಿಂದ ಸೈಕಲ್ ಏರಿ ಸುತ್ತಾಡಿದ್ರು. ಟೀಚರ್ ಒಬ್ಬರು ಆಸೆಯಿಂದ ಕುಡಿಸಿದಂಥ ಸೈಕಲ್ನಲ್ಲಿ ಒಬ್ಬರಾದ ಮೇಲೊಬ್ಬರು ವಿದ್ಯಾರ್ಥಿನಿಯರು ಮೈದಾನದ ಸುತ್ತ ರೌಂಡ್ಸ್ ಹಾಕಿದ್ರು. ಆದರೆ ಇದೀಗ ಇದೇ ಮೈದಾನ ಸಂಪೂರ್ಣ ಗುಡ್ಡ ಕುಸಿತದಿಂದ ನಾಶವಾಗಿ ಹೋಗಿದೆ. ಇದೇ ಶಾಲೆಯ 3 ವಿದ್ಯಾರ್ಥಿನಿಯರು ಉಸಿರು ನಿಲ್ಲಿಸಿದ್ದಾರೆ. ಮಳೆ ಮತ್ತು ಗುಡ್ಡ ಕುಸಿತದಿಂದಾಗಿ ವಯನಾಡಿನಲ್ಲಿ ಹಲವು ಟೆಲಿಕಾಂ ಕಂಪನಿಗಳು ಮೊಬೈಲ್ ಟವರ್ ಉಳಿದು ಬಿದ್ದಿದ್ದು ಇದರಿಂದಾಗಿ ಸಂವಹನವೇ ಸಾಧ್ಯವಾಗಿದೆ. ಹಲವರು ಕಂಗಾಲಾಗಿದ್ದಾರೆ. ಇದರ ಮಧ್ಯೆಯೂ ರಕ್ಷಣಾ ತಂಡಗಳು ಮತ್ತು ಸರ್ಕಾರಿ ಅಧಿಕಾರಿಗಳ ನೆರವಿನಿಂದ ಟೆಲಿಕಾಂ ಸಂಸ್ಥೆಗಳ ಟವರ್ಗಳನ್ನು ದುರಸ್ತಿ ಮಾಡಲಾಗ್ತಾ ಇದೆ. ಚೂರಲ್ಮಲಾದಲ್ಲಿ ನೀರು ಹರಿವಿನ ಅಬ್ಬರ ತಗ್ಗಿಲ್ಲ. 3 ದಿನವೂ ರಕ್ಷಣಾ ಕಾರ್ಯ ಮುಂದುವರೆದಿದ್ದು ಅವಶೇಷಗಳಾದ ಮನೆಗಳ ಪ್ರವಾಹದ ಕಥೆಗಳನ್ನು ಈಗ ಹೇಳ್ತಾ ಇವೆ. ಮರದ ದಿಮ್ಮಿಗಳು ಬಂಡೆಗಳಿಂದ ನದಿ ಸಂಪೂರ್ಣ ಪ್ರಕ್ಷುಬ್ಧವಾಗಿದೆ. ಕೇರಳದ ವಯನಾಡಿನಲ್ಲಿ ಸಂಭವಿಸಿರುವಂಥ ಭೀಕರ ಗುಡ್ಡ ಕುಸಿತದಲ್ಲಿ ಹಲವು ಮನೆ ಕಟ್ಟಡಗಳು ಗುರ್ತೇ ಸಿಗದಂತೆ ನಾಮಾವಶೇಷವಾಗಿದೆ. ಮುಂಡೈಕೈನಲ್ಲಿ ಹಾಸಿಗೆ ಹೊದಿಕೆ ಮೃತ ದೇಹ ಪತ್ತೆ ಹಚ್ಚುವ ದೃಶ್ಯ ಈಗ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ವಯನಾಡಿನಲ್ಲಿ ಸಂಭವಿಸಿರುವಂಥ ಭೀಕರ ಗುಡ್ಡ ಕುಸಿತ ಮತ್ತು ಪ್ರವಾಹದಲ್ಲಿ ಮಸೀದಿಯೊಂದು ಸಂಪೂರ್ಣ ಜಖಮಾಗಿದೆ. ಮುಂಡಕ್ಕೈನಲ್ಲಿರುವಂಥ ಮಸೀದಿಯೊಳಗೆ ಕಲ್ಲು ಬಂಡೆಗಳು ಮಣ್ಣು ಮರದ ದಿಮ್ಮಿಗಳು ನುಗ್ಗಿವೆ. ಮಸೀದಿಯೊಳಗೆ ಮರದ ದಿಮ್ಮಿಗಳನ್ನು ಜೋಡಿಸಿ ಇಟ್ಟಂತೆ ದೃಶ್ಯ ಕಂಡುಬಂದಿದ್ದು ಘಟನಾ ಸ್ಥಳದಿಂದ TV9 ಪ್ರತ್ಯಕ್ಷ ವರದಿ ಮಾಡಿದೆ. ಭಾರೀ ಭೂಕುಸಿತದಿಂದಾಗಿ ಕೇರಳದ ವಯನಾಡು ಜರ್ಜರಿತಗೊಂಡಿದೆ. ರಕ್ಷಣಾ ಕಾರ್ಯಾಚರಣೆ ಸವಾಲಾಗಿ ಪರಿಣಮಿಸಿದೆ. ಈ ನಡುವೆ ಕೇರಳದ ಮೆಪ್ಪಾಡಿಯಲ್ಲಿ ಸುರಿತಾ ಇರುವಂಥ ಭಾರೀ ಮಳೆ ಕಾರ್ಯಾಚರಣೆಗೆ ಅಡ್ಡಿ ಮಾಡ್ತಾ ಇದೆ. ನಿರಂತರ ಮಳೆಯಿಂದಾಗಿ ವಯನಾಡು ಜಿಲ್ಲೆಯ ಜನ ಈಗ ತತ್ತರಿಸಿ ಹೋಗಿದ್ದಾರೆ. ಸಂಪೂರ್ಣವಾಗಿ ಕೊಚ್ಚಿ ಹೋಗಿದ್ದ ಚೂರಲ್ಮಲ ಮತ್ತು ಮುಂಡಕ್ಕೆ ಸಂಪರ್ಕಕ್ಕೆ ತಾತ್ಕಾಲಿಕ ಸೇತುವೆ ನಿರ್ಮಾಣ ಮಾಡಲಾಗಿದೆ. ಸೇನಾ ಸಿಬ್ಬಂದಿ ಕೇವಲ 2 ದಿನದಲ್ಲಿ ಭಾರೀ ವಾಹನಗಳ ಓಡಾಡುವ ಸೇತುವೆ ನಿರ್ಮಾಣ ಮಾಡಿದ್ದು ಚೂರಲ್ಮಲೈನಿಂದ ಮುಂಡಕ್ಕೆಗೆ ಹೋಗುವ ಪ್ರತಿಯೊಬ್ಬರ ವಿವರವನ್ನು ಪಡೆದು ಕಳಿಸಿಕೊಳ್ಳಲಾಗ್ತಾ ಇದೆ. ಸದ್ಯ ಸೇತುವೆ ಮೂಲಕ ರಕ್ಷಣಾ ಕಾರ್ಯಾಚರಣೆಗೂ ಇದೇ ಸೇತುವೆ ಬಳಸಿಕೊಳ್ಳಲಾಗ್ತಾ ಇದೆ. ಕೇರಳದ ವಯನಾಡಿನಲ್ಲಿ ಭೂಕುಸಿತದಿಂದ ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಸೇನಾ ಸೇರಿದಂತೆ 40 ರಕ್ಷಣಾ ತಂಡಗಳಿಂದ ಶೋಧ ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. 25 ಆಂಬ್ಯುಲೆನ್ಸ್ಗಳ ನಿಯೋಜನೆ ಮಾಡಲಾಗಿದೆ. ಜೊತೆಗೆ ರಡಾರ್ ಅಳವಡಿಸಿರುವ ಡ್ರೋನ್ ಮೂಲಕ ಪತ್ತೆ ಕಾರ್ಯ ನಡೀತಾ ಇದೆ. IF ಹೆಲಿಕಾಪ್ಟರ್ ಕೂಡ ಇದೇ ವೇಳೆ ಬಳಸಿಕೊಳ್ಳಲಾಗ್ತಾ ಇದೆ. ಇನ್ನು ವಯನಾಡು ಜಿಲ್ಲಾಧಿಕಾರಿ ಮೇಘಶ್ರೀ ಮಾತನಾಡಿ ದುರಂತದಲ್ಲಿ ಇದುವರೆಗೂ 195 ಜನರು ಮೃತದೇಹ ಪತ್ತೆಯಾಗಿದೆ ಅಂತ ಮಾಹಿತಿ ನೀಡಿದ್ದಾರೆ. ಸೇನೆ ಸೇರಿದಂತೆ ರಕ್ಷಣಾ ತಂಡಗಳು ಶೋಧ ಕಾರ್ಯಾಚರಣೆ ನಡೆಸುತ್ತವೆ. ಮೃತ ದೇಹಗಳ ಪತ್ತೆಗಾಗಿ ಡ್ರೋನ್ ಹೆಲಿಕಾಪ್ಟರ್ ಬಳಕೆ ಮಾಡಲಾಗ್ತದೆ ಅಂತ ಮಾಹಿತಿ ನೀಡಿದ್ದಾರೆ. ಕೇರಳದಲ್ಲಿ ಸಂಭವಿಸಿರುವಂಥ ದುರಂತವನ್ನು ನೋಡಿ ನನ್ನ ತಂದೆ ಸತ್ತಾಗ ಆಗಿದ್ದಷ್ಟೇ ನೋವು ಈಗ ಆಗ್ತಿದೆ ಎಂದು ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಹೇಳಿದ್ದಾರೆ. ನಿನ್ನೆ ಭೂಕುಸಿತದ ಸ್ಥಳಕ್ಕೆ ರಾಹುಲ್ ಮತ್ತು ಪ್ರಿಯಾಂಕಾ ಭೇಟಿ ನೀಡಿದ್ರು. ಚೂರಲ್ಮಲಾದಲ್ಲಿ ಸಂತ್ರಸ್ತರನ್ನು ಭೇಟಿಯಾಗಿ ಸಾಂತ್ವನ ಹೇಳಿದರು. ಕೇರಳದ ವಯನಾಡು ಜಿಲ್ಲೆಯಲ್ಲಿ ಸಂಭವಿಸಿರುವ ಗುಡ್ಡ ಕುಸಿತದ ದುರಂತವನ್ನು ರಾಷ್ಟ್ರೀಯ ವಿಪತ್ತು ಎಂದು ಘೋಷಣೆ ಮಾಡಲಾಗಿದೆ. ರಾಷ್ಟ್ರೀಯ ವಿಪತ್ತು ಎಂದು ಘೋಷಿಸಿ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ರಿಂದ ಘೋಷಣೆ ಮಾಡಲಾಗಿದೆ. ಸಂಕಷ್ಟದಲ್ಲಿರುವವರು ರಕ್ಷಣೆ ನಮ್ಮ ಮೊದಲ ಆದ್ಯತೆ. ಸಂತ್ರಸ್ತರಿಗೆ ಪುನರ್ವಸತಿ ಕಲ್ಪಿಸುವುದು ನಮ್ಮ ಜವಾಬ್ದಾರಿ ಅಂತ ಕೇರಳ CM ಪಿಣರಾಯಿ ವಿಜಯನ್ ಹೇಳಿದ್ದಾರೆ. ಹಿಮಾಚಲ ಪ್ರದೇಶದ ರಾಂಪುರ ಪ್ರದೇಶದಲ್ಲಿ ಮೇಘಸ್ಫೋಟದಿಂದ ಭೀಕರವಾದಂಥ ಪ್ರವಾಹ ಸೃಷ್ಟಿಯಾಗಿದೆ. ಶಿಮ್ಲಾ ಬಳಿ ನಿರ್ಮಾಣದ ಹಂತದಲ್ಲಿರುವಂಥ ಪವರ್ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡ್ತಿದ್ದಂಥ 19 ಕಾರ್ಮಿಕರು ನಾಪತ್ತೆಯಾಗಿದ್ದಾರೆ. ಅಲ್ಲದೆ ಪ್ರವಾಹದ ಅಬ್ಬರಕ್ಕೆ ಸಿಲುಕಿ ಇವರೆಗೂ 53 ಮಂದಿ ಕೊಚ್ಚಿ ಹೋಗಿದ್ದಾರೆ. ಪ್ರವಾಹದಲ್ಲಿ ನಾಪತ್ತೆಯಾದವರನ್ನು ಪತ್ತೆ ಹಚ್ಚಲು NDRF ತಂಡಗಳು ಕಾರ್ಯಾಚರಣೆಗೆ ಇಳಿದಿವೆ. ಮೇಘಸ್ಫೋಟದಿಂದ ಹಿಮಾಚಲ ಪ್ರದೇಶದ ಮಂಡಿ ಜಿಲ್ಲೆಯಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ. ಪ್ರವಾಹದ ಅಬ್ಬರಕ್ಕೆ ನದಿಗಳು ಬೋರ್ಗರೆಯುತ್ತಾ ಇವೆ. ತಗ್ಗು ಪ್ರದೇಶಗಳಿಗೆ ಮಣ್ಣು ಮಿಶ್ರಿತ ನೀರು ನುಗ್ಗಿ ಅವಾಂತರವನ್ನೇ ಸೃಷ್ಟಿ ಮಾಡಲಾಗಿದೆ. ದೇವಸ್ಥಾನಗಳು ಜಲಾವೃತವಾಗಿದ್ದು ಜನರು ಆತಂಕದಲ್ಲಿದ್ದಾರೆ. ಉತ್ತರಾಖಂಡದಲ್ಲಿ ಮೇಘಸ್ಫೋಟದಿಂದಾಗಿ ಜಟಾಗಂಗಾ ನದಿಯಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ. ಇದರಿಂದ ಪ್ರಸಿದ್ಧ ಕ್ಷೇತ್ರ ಜಾಗೇಶ್ವರ ಧಾಮ ಜಲಾವೃತವಾಗುವ ಆತಂಕ ನಿರ್ಮಾಣವಾಗಿದೆ. ಇನ್ನು ಹಲ್ದಿವಾಣಿಯಲ್ಲಿ ನೋಡುತ್ತಲೇ ಕಾರೊಂದು ಪ್ರವಾಹದಲ್ಲಿ ಕೊಚ್ಚಿ ಹೋಗಿದೆ. ಜೊತೆಗೆ ಹರಿದ್ವಾರದಲ್ಲಿ ಕನ್ವಾರಿಯಾಗಳನ್ನು ಕರೆದೊಯ್ದಿದ್ದ ಟ್ರಕ್ ಪ್ರವಾಹದಲ್ಲಿ ಕೊಚ್ಚಿ ಹೋಗಿದೆ. ಬೆಳಗಾವಿ ಜಿಲ್ಲೆಯ ಸಪ್ತ ನದಿಗಳ ಪ್ರವಾಹದಿಂದ 20,000 ಜನರ ಬದುಕು ಈಗ ಬೀದಿಗೆ ಬಿದ್ದಿದೆ. ಅಥಣಿ, ಕಾಗವಾಡ, ಗೋಕಾಕ್, ಮೂಡಲಗಿ, ರಾಯಭಾಗ, ನಿಪ್ಪಾಣಿ, ಚಿಕ್ಕೋಡಿ ತಾಲೂಕಿನ 55 ಗ್ರಾಮದಲ್ಲಿ ಪ್ರವಾಹದಿಂದ ಹಾನಿಯಾಗಿದ್ದು 5,000ಕ್ಕೂ ಅಧಿಕ ಕುಟುಂಬಗಳನ್ನು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ. ಇವರಿಗೂ 700 ಮನೆಗಳಿಗೆ ಮಳೆಯಿಂದ ಹಾನಿಯಾಗಿದ್ದು 42 ಸೇತುವೆಗಳ ಸಂಪರ್ಕ ಕಡಿತಗೊಂಡಿದೆ.
ಮಹಾರಾಷ್ಟ್ರ ಮಳೆಗೆ ಘಟಪ್ರಭಾ ಅಬ್ಬರಿಸ್ತಾ ಇದ್ದು ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಚಿಕ್ಕೂರು ಗ್ರಾಮ ತತ್ತರಿಸಿ ಹೋಗಿದೆ. ನೀರು ನಿಂತು ಕೆರೆಯಂತಾದಂಥ ಹೊಲದಲ್ಲಿ 8 ಎಕರೆ ಈರುಳ್ಳಿ ನೀರು ಪಾಲಾಗಿದೆ. 5 ಲಕ್ಷ ಬ್ಯಾಂಕ್ ಸಾಲ ತೆಗೆದು ಈರುಳ್ಳಿ ಬೆಳೆದಿರುವಂಥ ರೈತ ಅರುಣ್ ಯಡಳ್ಳಿ ಈಗ ಕಂಗಾಲಾಗಿದ್ದಾರೆ. ನಮಗೆ ಶಾಶ್ವತ ಪರಿಹಾರ ಕಲ್ಪಿಸಿ ಕಾಪಾಡಿ ಎಂದು ರೈತ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ತುಂಗಭದ್ರಾ ನದಿ ಅಪಾಯದ ಮಟ್ಟ ಮೀರಿ ಹರಿತಾ ಇದೆ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ವಿಠಲಾಪುರ ಗ್ರಾಮಕ್ಕೆ ನೀರು ನುಗ್ಗಿದೆ. ಗ್ರಾಮದ ತಗ್ಗು ಪ್ರದೇಶದಲ್ಲಿರುವಂಥ 16 ಮನೆಗಳಿಗೆ ಪ್ರವಾಹದ ನೀರು ನುಗ್ಗಿದ್ದು 40 ಜನ ನಿರಾಶ್ರಿತರನ್ನು ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಲಾಗಿದೆ ಅಂತ ಗದಗ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಮಾಹಿತಿ ನೀಡಿದ್ದಾರೆ. ಮಳೆಯಿಂದ ಹಾನಿಗೊಳಗಾದಂಥ ಪ್ರದೇಶಗಳಿಗೆ ಇಂದು ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡ್ತಾ ಇದ್ದಾರೆ. HALನಿಂದ ವಿಶೇಷ ವಿಮಾನದ ಮೂಲಕ ಮೈಸೂರಿಗೆ ತೆರಳಿ ಅಲ್ಲಿಂದ ಕೊಡಗು ಜಿಲ್ಲೆಯ ರಸ್ತೆ ಕುಸಿತ ಪ್ರದೇಶಗಳಿಗೆ ಸಿಎಂ ಭೇಟಿ ಕೊಡ್ತಾರೆ. ಕೊಡಗಿನ ಸ್ವರ್ಣಮಾಲಾ ಕಲ್ಯಾಣ ಮಂಟಪ ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿ ಸುದರ್ಶನ ಅತಿಥಿ ಗೃಹದಲ್ಲಿ ಸುದ್ದಿಗೋಷ್ಠಿ ನಡೆಸುತ್ತಾರೆ. ಫಲ್ಗುಣಿ ನದಿ ಪ್ರವಾಹದಿಂದ ಮಂಗಳೂರಿನ ಆದ್ಯಪಾಡಿ ಗ್ರಾಮ ಜಲಾವೃತಗೊಂಡಿದ್ದು ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಈ ವೇಳೆ ಸಚಿವರ ಮುಂದೆ ಆಕ್ರೋಶ ವ್ಯಕ್ತಪಡಿಸಿದಂಥ ಜನ, ಪ್ರತಿ ಮಳೆಗಾಲದ ಸಂದರ್ಭ ಇದೇ ರೀತಿ ಸಮಸ್ಯೆ ಆಗುತ್ತೆ, ನಮಗೆ ಇದಕ್ಕಿಂತ ಸ್ವಲ್ಪ ವಿಷ ಆದರೂ ಕೊಡಿ ಅಂತ ಸಿಟ್ಟಾಗಿದ್ದರು. ತುಂಗಭದ್ರಾ ನದಿಯಲ್ಲಿ ಪ್ರವಾಹ ಉಂಟಾಗಿರುವಂಥ ಕಾರಣ ಮೊಸಳೆಗಳು ನೀರಿನಿಂದ ಹೊರಬರ್ತವೆ. ಕೊಪ್ಪಳ ತಾಲೂಕಿನ ಹುಲಿಗಿಯ ಶ್ರೀ ಹುಲಿಗೆಮ್ಮ ದೇವಸ್ಥಾನದ ಬಳಿ ಬೃಹತ್ ಮೊಸಳೆ ಕಾಣಿಸಿಕೊಂಡಿದ್ದು ಜನರು ಭಯಭೀತಗೊಂಡಿದ್ದಾರೆ. ನದಿಯ ದಡದ ಬಂಡೆ ಮೇಲೆ ಮೊಸಳೆ ಕಾಣಿಸಿಕೊಂಡ ಕಾರಣ ದೇಗುಲಕ್ಕೆ ಬರೋ ಜನ ಹವಹಾರಿದ್ದಾರೆ. ನಿರಂತರ ಮಳೆಗೆ ಲಿಂಗನಮಕ್ಕಿ ಜಲಾಶಯ ತುಂಬಿದ್ದು ಇದರಿಂದ ವಿಶ್ವ ಪ್ರಸಿದ್ಧ ಜೋಗ ಫಾಲ್ಸ್ಗೆ ಜೀವ ಕಳೆಬಂದಿದೆ. ಜೋಗ ಫಾಲ್ಸ್ ಕಣ್ತುಂಬಿಸಿಕೊಳ್ಳಲು ಪ್ರವಾಸಿಗರು ದಂಡು ಹರಿದು ಬರ್ತಾ ಇದೆ. ಜಲ ವೈಭವ ನೋಡಲು 2 ಕಣ್ಣು ಸಾಲದು ಅಂತ ಹರ್ಷ ವ್ಯಕ್ತಪಡಿಸಿದ್ದಾರೆ. ಸದ್ಯ ಲಿಂಗನಮಕ್ಕಿ ಜಲಾಶಯದಿಂದ 6,000 ಕ್ಯೂಸೆಕ್ ನೀರು ಹೊರಬಿಡಲಾಗಿದೆ. ಸ್ಥಳದಲ್ಲಿ ಯಾವುದೇ ಅನಾಹುತ ನಡೆದಂತೆ ಜಿಲ್ಲಾಡಳಿತ ಮುನ್ನೆಚ್ಚರಿಕಾ ಕ್ರಮ ವಹಿಸಿದೆ.